ಡಿ.ಕೆ. ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಸಾಕಷ್ಟು ಜನಕ್ಕೆ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ವಿರುದ್ಧ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಆರ್ ನಗರ ಪೊಲೀಸ್ ಸ್ಟೇಷನ್. ನೋಡಿ, ಈ ಐಶ್ವರ್ಯ ಗೌಡ ವಂಚನೆ ಪುರಾಣ ಬಗೆದಷ್ಟು ಸಿಗ್ತಾ ಇದೆ. ಇನ್ನೊಬ್ಬರು ವೈದ್ಯರು ಈಗ ದೂರು ಕೊಟ್ಟಿದ್ದಾರೆ ಆರ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ. ಇದು 3ನೇ ಎಫ್ಐಆರ್. ಆ ದೂರು ವೈದ್ಯರು ಕೊಟ್ಟಿರ್ತಕ್ಕಂಥದ್ದು. ಈಕೆ ಕ್ಲಿನಿಕ್ಗೆ ಹೋಗ್ತಾ ಇದ್ಲಂತ ಐಶ್ವರ್ಯ ಗೌಡ. ಹೋಗಿ ನಾನು ಆ ಬಿಸ್ನೆಸ್ ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ ಅಂತೆಲ್ಲ ಹೇಳಿ 2.5 ಕೋಟಿ ಕ್ಯಾಶು, 2 kg 300 ಗ್ರಾಮ್ ಚಿನ್ನಾಭರಣ ಎಲ್ಲವನ್ನ ಹಂತ ಹಂತವಾಗಿ ಕಿತ್ತಿರೋದು ಡಾಕ್ಟರ್ ಮಂಜುಳಾ. ಹಂತ ಹಂತವಾಗಿ ನಿನ್ನೆ ಕೂಡ ಐಶ್ವರ್ಯ ಗೌಡ ಅದು ಒಂದು ಆಡಿಯೋ ವೈರಲ್ ಆಗಿತ್ತು, ಧಮಕಿ ಹಾಕಿದ್ದು. ಇಲ್ಲೂ ಕೂಡ ಈ ಡಾಕ್ಟರ್ ಮಂಜುಳಾ ಅವ್ರಿಗೂ ಕೂಡ ಧಮಕಿ ಹಾಕಿದಾರಂತೆ, ದೂರು ಕೊಟ್ಟರೆ ಸುಮ್ಮನಿರಲ್ಲ ಅಂತ. ಎಲ್ರಿಗೂ ಮೊದಲು ದುಡ್ಡು ಕಿತ್ಕೊಳ್ಳೋ ತನಕ, ಚಿನ್ನ ಕಿತ್ಕೊಳ್ಳೋ ತನಕ ನಯವಾಗಿ ಮಾತನಾಡಿಕೊಂಡು ಕಿತ್ಕೊಳ್ಳೋದು, ಆಮೇಲೆ ವಾಪಸ್ ಕೊಡಲ್ಲ ಅಂತಂದ್ಬಿಟ್ಟು ಧಮಕಿ ಹಾಕೋದು. ಈ ಐಶ್ವರ್ಯ ಗೌಡ ಜನ್ಮನೇ ಇಂಥದ್ದು ಅನಿಸುತ್ತೆ. ಎಷ್ಟು ಜನಕ್ಕೆ ಈ ಥರ ವಂಚನೆ ಮಾಡಿರೋದು. ವಂಚನೆ ಮಾಡೋದಕ್ಕೆ ಕೆಲವ್ರು ಹುಟ್ಟಿರ್ತಾರೆ. ಇವರಿಗೆ ಶಿಕ್ಷೆ ಕೊಟ್ಟು ಬಿಟ್ಟ ಮೇಲೆ ಮತ್ತೆ ಶುರು ಮಾಡ್ತಾರೆ ಇದೇ ಥರ. ಆ ಥರ ಕೇಸ್ ಇದು. ಐಶ್ವರ್ಯ ಗೌಡ ಮತ್ತು ಅವಳ ಗಂಡ ಇಬ್ಬರು ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಒಬ್ಬೊಬ್ರಿಗಲ್ಲ. ಅಲ್ಲಿಗೆ ಒಟ್ಟು 3 ಎಫ್ಐಆರ್ನಲ್ಲಿ 2 ಆರ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ದಾಖಲಾಗಿದೆ. ಮತ್ತೊಂದು ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ನೊಂದು ದೂರು ದಾಖಲಾಗಿದೆ. 3 ಎಫ್ಐಆರ್. ಆದರೆ ಜಾಮೀನು ಪಡ್ಕೊಂಡು ಹೊರಗಡೆ ಇದ್ದಾರೆ ಇವರು. ಜಾಮೀನು ಪಡ್ಕೊಂಡು 2 ಕೇಸ್ನಲ್ಲಿ ಜಾಮೀನು ಪಡ್ಕೊಂಡು ಹೊರಗಡೆ ಇದ್ದಾರೆ. ಈಗ ಇನ್ನೊಂದು ಎಫ್ಐಆರ್ ಆಗಿದೆ. ಈ ಕೇಸ್ನಲ್ಲಿ ಪೊಲೀಸರು ಮತ್ತೆ ಇವ್ರನ್ನ ವಶಕ್ಕೆ ಪಡಿತಾರಾ, ವಿಚಾರಣೆ ಮಾಡ್ತಾರಾ ಅಂತಕ್ಕಂಥದ್ದು. ವಶಕ್ಕೆ ಪಡಿಲೇಬೇಕಾಗತ್ತೆ, ಪಡೆದು ವಿಚಾರಣೆ ಮಾಡಲೇಬೇಕಾಗತ್ತೆ. ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದಂತಹ ಕೇಸ್ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಡಾಕ್ಟರ್ ಮಂಜುಳಾ ಅವರು ದೂರು ಕೊಟ್ಟಿದ್ದು ತುಂಬ ತಡವಾಗಿ ಅಂತ ಅನ್ನಿಸ್ತಾ ಇದೆ. ಈ ಥರ ವಂಚನೆ ಮಾಡಿ ಇಷ್ಟೆಲ್ಲ ದುಡ್ಡು ಕಾಸು ಕಿತ್ತಿದ್ದು ಯಾವಾಗ? ಯಾಕೆ ಇಷ್ಟು ದಿನ ಇವರೆಲ್ಲ ವಿದ್ಯಾವಂತರಾಗಿದ್ದರೂ ಕೂಡ ಯಾಕೆ ಇವರು ಮುಂದೆ ಬಂದು ಒಂದು ದೂರು ಕೊಡುವಂತಹ ಕೆಲಸವನ್ನು ಮಾಡಲಿಲ್ಲ ಅಂತ? ಅರವಿಂದ ಆರ್ ನಗರದಲ್ಲಿ ಗೈನಕಾಲಜಿಸ್ಟ್ ಇವರು ಮಂಜುಳಾ ಪಾಟೀಲ್ ಅಂತೇಳಿ. ಇವ್ರಿಗೆ 2021ರಲ್ಲಿ ಕ್ಲಿನಿಕ್ಗೆ ಹೋಗ್ತಾರೆ. ಇವ್ರು ಕ್ಲಿನಿಕ್ಗೆ ಹೋದಂತಹ ಸಂದರ್ಭದಲ್ಲಿ ಐಶ್ವರ್ಯ ಗೌಡ ಆಕೆಯ ಪತಿ ಪರಿಚಯ ಆಯ್ತಾರೆ. ಆ ಸಂದರ್ಭದಲ್ಲಿ ನಾನು ಕೆಸಿನೋವನ್ನ ನಡೆಸ್ತೀನಿ, ಬಿಸ್ನೆಸ್ ಇದೆ, ಮತ್ತೆ ಗೋಲ್ಡ್ ಬಿಸ್ನೆಸ್ ನಡೆಸ್ತೀನಿ ಅನ್ನೋ ಮಟ್ಟಿಗೆ ಪರಿಚಯವನ್ನ ಈಕೆ ಮಾಡ್ಕೊಂಡಿದ್ದಾಳೆ. ಅದಾದ ಬಳಿಕ ಎಮರ್ಜೆನ್ಸಿಗೆ ಅಂತೇಳಿ ಹಣವನ್ನ ಪಡ್ಕೊಂಡಿದ್ದಾಳೆ, ಮತ್ತೆ ವಾಪಸ್ ಕೊಡುವ ಕೆಲಸವನ್ನ ಕೂಡ ಮಾಡಿದ್ದಾಳೆ. ಮತ್ತೆ ಈ ಗೋಲ್ಡ್ ಬಿಸ್ನೆಸ್ ನಲ್ಲಿ ನಿಮ್ಗೆ ಇನ್ವೆಸ್ಟ್ ಮಾಡಿಸ್ತೀನಿ ಅಂತೇಳಿ ಇವ್ರ ಬಳಿ ಹಣವನ್ನ ತೆಗೆದುಕೊಂಡು ಹಂತ ಹಂತವಾಗಿ ಸುಮಾರು 2.52 ಕೋಟಿ ಹಣ, ಸುಮಾರು 3.5 kg ಚಿನ್ನ ಇವುಗಳನ್ನ ಪಡೆದುಕೊಂಡು ಕೊಟ್ಟಿಲ್ಲ. ಯಾವಾಗ ಚಂದ್ರ ಲೇಔಟ್ ನಲ್ಲಿ ಎಫ್ಐಆರ್ ಆಯ್ತೋ ಆ ಸಂದರ್ಭದಲ್ಲಿ ಈಕೆಗೆ ಒಂದಷ್ಟು ಸನ್ಮಾನ ಕಾಡಿದೆ. ಅದಾದ ಬಳಿಕ ಈಕೆ ಡ್ರೈವರ್ಗಳು ಬಂದು ಬೆದರಿಕೆಯನ್ನ ಹಾಕಿ ಎಲ್ಲೂ ಕಂಪ್ಲೇಂಟ್ ಕೊಡಬಾರ್ದು ಅನ್ನೋ ಮಟ್ಟಿಗೆ ಎದುರಿಸುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿಯೇ ಆರ್ ನಗರದಲ್ಲಿ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು. ಅರವಿಂದ್. ಓಕೆ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೆ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ ನಾನು. ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಏನು ತಮಾಷಿನ 3.5 kg ಚಿನ್ನ, 2.5 ಕೋಟಿ ಕ್ಯಾಶು ಅಂತಂದರೆ ಅದು ಏನು ನಂಬಿ ಕೊಡ್ತಾರಪ್ಪ ಇವರೆಲ್ಲ? ಯಾರಾದರೂ ಇಷ್ಟೊಂದು ಒಬ್ಬ ವ್ಯಕ್ತಿಯನ್ನು ನಂಬಿ 5-6 ಕೋಟಿ ದುಡ್ಡು ಕೊಡ್ತಾರ? ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ಮೋಸ ಮಾಡ್ತಾರೆ ಅಂತ. ಜನನೂ ಹಾಗೆ ಆಡ್ತಾರಪ್ಪ ತೀರಾ.